ಇವತ್ತು ಸ್ವಲ್ಪ ಬೇಗ ಏನಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನಮ್ಮ ತಾಯಿದು ಐ ಸರ್ಜರಿ ಇದೆ. ಹಲೋ ನಮಸ್ಕಾರ ಸ್ನೇಹಿತರೆ, ವಿ ವಿಲ್ ಬಿ ರೈಡಿಂಗ್ ದ GSXS 750. ಇವತ್ತು ಎಂಥ ಚಳಿ ಇದೆ ಅಂದರೆ ಸೈಕ್ ಮಾಡಿಬಿಡುತ್ತೆ ನಿಮಗೆ, ಆ ಲೆವೆಲಿಗೆ ಚಳಿ ಇದೆ. ಯಾವ ಲೆವೆಲ್ಗಿದೆ ಗುರು ಫಾಗು. ಆ್ಯಕ್ಚುಲಿ ಲೋಕೇಶ್ ಬರಬೇಕಿತ್ತು ನಮ್ಮ ಜೊತೆ ರೈಡಕ್ಕೆ, ಬರ್ತಿಲ್ಲ ನೀರು, ಚಳಿ ನೋಡಿ ಬರಲ್ಲ, ಹೆವಿ ಕೊಳ್ಳಿದೆ ಬ್ರೋ ಅಂದರು. ಬಟ್ ಸೈಕಾಗಿದೆ ಇವರು ಕೋಲ್ಡು. ಅಪ್ಪ, ನಾನು ಇಷ್ಟು ಚಳಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೋ ಒಂದು 6:15 6:30 ಆಗ್ತಾ ಬಂದಿದೆ ಟೈಮು. ಸೊ ಇದ್ರದ್ದು ರಿವ್ಯೂ ವಿಡಿಯೋ ನೀವು ಆಲ್ರೆಡಿ ನೋಡ್ಬಿಟ್ಟಿರ್ತೀರಾ. ನಾನು ಈ ವಿಡಿಯೋ ಮಾಡೋದಕ್ಕೂ ಮುಂಚೆನೇ ಬಂದಿರುತ್ತೆ ರಿವ್ಯೂ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ. ಸುಜುಕಿ GSXS 750 ಹಿಂಗೆ ಹೊರಟೋಯ್ತು ಗಾಡಿ ಇದು ಗುರು ಮಾರ್ಕೆಟಿಗೆ. ಬಟ್ ಆ್ಯಕ್ಚುಲಿ ರಿವ್ಯೂಗೂ ಮುಂಚೆ ನಾನು ಈ ರೈಡ್ ಹೋಗಿರ್ತೀನಿ, ಈ ವಿಡಿಯೋ ನೋಡ್ತಾ ಇರ್ತೀರಾ. ಅಂದರೆ ನನಗೆ ಈ ಗಾಡಿ ಜೊತೆಗೆ ಆ್ಯಕ್ಚುಲಿ ಫಸ್ಟ್ ಫೀಲಿಂಗ್ ಇರುತ್ತೆ. ಸೊ ಸಕ್ಕತ್ತಾಗಿದೆ ಗುರು ಗಾಡಿ. ಒಂಥರ ಎಕ್ಸಾಸ್ಟ್ ಸೌಂಡ್ ಅಂತೂ ಫುಲ್ಲು ಥ್ರಾಟಲ್ ಬಿಟ್ಟ ತಕ್ಷಣ ಕೇಳಿಸ್ಕೊಡಿ. ಅದ್ರೇನಂದರೆ ಈ ಗಾಡೀಲಿ ಮಿರರ್ ಇಟ್ಟಿಲ್ಲಲ್ಲ, ಸಖತ್ತು ಸಣ್ಣದು ಅನ್ನಿಸ್ತಾ ಇದೆ ಗಾಡಿ ಓಡಿಸಿದಾಗ. ಯಾವುದೇ ಗಾಡಿ ಇರಲಿ, ಮಿರರ್ ಇರೋದಕ್ಕೂ ಇಲ್ಲದೆ ಇರೋದಕ್ಕೂ ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ನಿಮಗೆ ಮಿರರ್ ಇಲ್ಲ ಅಂದ ತಕ್ಷಣ ಗಾಡಿ ಸಖತ್ ಕಾಂಪ್ಯಾಕ್ಟು ಸಣ್ಣ ಅನ್ಸ್ಬಿಡುತ್ತೆ. ನನಗೆ ಬೇಗ ಹೋಗ್ಬೇಕಿತ್ತು, ಇವತ್ತು ಕೆಲಸ ಇತ್ತು, ಹಾಗಾಗಿ ನಾನು ಬೇಗ ವಿಡಿಯೋ ಮಾಡೋಣ ಅಂತ ಬಂದೆ. ಬಟ್ ಈ ಫಾಗ್ ನೋಡಿದ್ರೆ ವೆಯ್ಟ್ ಮಾಡಲೇಬೇಕು. ಅಟ್ಲೀಸ್ಟ್ ಹೋಟ್ಲ್ ಓಪನ್ ಇದೆ. ಕಿರಣ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಪಾಪ. ಗಾಡಿ ರಾತ್ರಿ ತಂದುಕೊಟ್ರು ರಿವ್ಯೂಗೆ ಅಂತ. ಆನ್ ಮಾಡಿಡೋದ. ಯಾರೇ ಇರಲಿ ರೈಡರ್ಸು, ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಈ ಥರ ವೆದರ್ ಇದ್ದರೆ ಅಯ್ಯೋ ಆರಾಮಾಗಿ ನೆಮ್ಮದಿಗೆ ಮಲ್ಕೊಳೋಣ ಅಂತ ಅನ್ಕೊತಾರೆ. ಕೆಲವ್ರು ಇರಲಿ ಪರವಾಗಿಲ್ಲ ಬಿಡುಗರು ಅಂತ ಅಂದರೂ ಎದ್ದು ಹೊರಟ್ಬಿಡ್ತೀವಿ. ಇನ್ನು ಕೆಲವ್ರು ಹಂಗೆ ಪಾಚ್ಕೊಂಡ್ಬಿಡ್ತಾರೆ ಅಷ್ಟೆ. ನೋಡಿ ನಿಂತೆ ಹೋಗಿದೆ ಟ್ರಕ್ಕು. ಹೈವೇಗಳಲ್ಲಿ ಎಷ್ಟು ಕಾಶಿಯಸ್ ಆಗಿದ್ರು ಸಲದಿಲ್ಲ. ಸೊ Z900 ಟ್ರೈಯಂಫ್ ಟ್ರೈಡೆಂಟ್ 660 ಹೋಗ್ತದೆ. ವಾಪಸ್ ಹೊರಡೋ ಟೈಮ್ಗೆ ಬಿಸಿಲು ಬರುತ್ತೆ ಗುರು. ಸ್ವಲ್ಪ 9 o'clock ಆಗ್ತಾ ಬಂತು. ಈಗ ಸ್ವಲ್ಪ ಬಿಸಿಲು ಬಂದಿದೆ. ಆಹಾ, ನಾವು ಅಂದ್ಕೊಂಡ್ಬಿಡ್ತೀವಿ ಇಷ್ಟು ಬೇಗ ಆಗ್ಬಿಡುತ್ತೆ ಅಷ್ಟು ಬೇಗ ಆಗ್ಬಿಡುತ್ತೆ ಅಂತ. ಆ್ಯಕ್ಚುಲಿ ವಿಡಿಯೋ ಅಷ್ಟು ಬೇಗ ಆಗಲ್ಲ. ಆ್ಯಕ್ಚುಲಿ ಫಾಗ್ ಕ್ಲಿಯರ್ ಆಗಲಿ ಅಂತ ವೆಯ್ಟ್ ಮಾಡಿದ್ರಲ್ಲಿ ಟೈಮ್ ಆಯಿತು. ಇವತ್ತು ಸ್ವಲ್ಪ ಬೇಗ ಏನಕ್ಕೆ ಹೋಗ್ಬೇಕಂತ ಹೇಳಿದ್ರೆ, ಮನೆಗೆ ಹೋಗಿ ಮೈಸೂರಿಗೆ ಹೊರಡಬೇಕು. ನಮ್ಮ ತಾಯಿದು ಐ ಸರ್ಜರಿ ಇದೆ, ಹಾಗಾಗಿ ಹೋಗಿ ಮಧ್ಯಾಹ್ನಕ್ಕೆ ಹೋಗಬೇಕು. ಹೋಗ್ಬೋದೇನು ತೊಂದರೆ ಇಲ್ಲ. ಅದೊಂದು ಕೆಲಸ ಕರೆಕ್ಟ್ ಆದರೆ ಆಯಿತು. ಏನಂದರೆ ಹಿಂಗೆ ಅಡಲ್ಟ್ ಲೈಫು,
ಒಂದು ಕೆಲಸ ಆದಮೇಲೆ ಇನ್ನೊಂದು ಇರುತ್ತೆ. ಒಂದು ಕೆಲಸಕ್ಕೋಸ್ಕರ ಇನ್ನೊಂದು ಕೆಲಸನೂ ನಿಲ್ಲಿಸೋಕ್ಕಾಗೋದಿಲ್ಲ. ಮ್ಯಾನೇಜ್ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇರಬೇಕಷ್ಟೇ ಎಲ್ಲ. ಹಾಗೆ ಒಂದೊಂದು ಏಜಿಗೆ ಬಂದಾಗ ಅವ್ರವ್ರಿಗೆ ಆ ಏಜಲ್ಲಿ ಗೊತ್ತಾಗುತ್ತೆ. ತುಂಬ ಜನ ಅವ್ರ ಲೈಫ್ ಅಲ್ಲದೇ ಬೇರೆದು ಫ್ಯಾಮಿಲಿದು ರೆಸ್ಪಾನ್ಸಿಬಿಲಿಟೀಸ್ ಕೂಡ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಹ್ಯಾಟ್ಸ್ ಆಫ್ ಆದವ್ರಿಗೆ. ಆ್ಯಕ್ಚುಲಿ ನಾನು ಹೇರ್ ಕಟ್ ಹೋಗ್ತೀನಿ ಅಲ್ಲ, ಅಲ್ಲಿ ಸಲೂನಲ್ಲಿ ಒಬ್ಬರು ಕೆಲಸ ಮಾಡ್ತಾರೆ, ಬೈಕ್ಸ್ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾರೆ ಹಿಂಗೇನೆ. ಅದಕ್ಕೆ ಹಂಗೆ ನಾನು ಹೇಳ್ತಿರ್ತೀನಿ, ತೊಗೊಂಬಿಡಿ ಒಂದು KTM ಡ್ಯೂಕ್ ತೊಗೊಂಬಿಡಿ, ಪೀಸ್ಫುಲ್ಲು ಲೈಫು, ಆರಾಮಾಗಿ ಒಂದು ಡ್ಯೂಕ್ ಗಾಡಿ ಇಟ್ಕೊಂಡು ಜೀವನದಲ್ಲಿ ಆರಾಮಾಗಿರ್ಬೋದು ಅಂತ, ರೈಡ್ ಗೀಡ್ ಮಾಡ್ಕೊಂಡಿರಿ ಅಂತ. ಅವರು ನನಗೂ ಡ್ಯೂಕ್ ಇಷ್ಟ ಅಂತಂತಾರೆ, ಮತ್ತು ತೊಗೊಂಬಿಡಿ ಅಂತ ಅಂದಾಗ ಹಿಂಗೆ ಮಾತಾಡ್ಬೇಕಿದ್ರೆ ಹೇಳಿದ್ರು. 3 ಜನ ತಂಗಿ ಇದ್ದಾರಂತೆ. ಅವ್ರು ಆ್ಯಕ್ಚುಲಿ ಒಬ್ಬರೇ ದುಡಿಯೋದು ಮನೆಯಲ್ಲಿ, ವ್ಯವಸಾಯ ಮಾಡ್ತಾರೆ ಮನೆಯಲ್ಲಿ, ಅದು ಬಿಟ್ಟರೆ ಇವ್ರು ದುಡಿತಾರೆ. ಬಟ್ ಎಷ್ಟಂದರೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸು ಅಷ್ಟು ಈಸಿಗಿರೋದಿಲ್ಲ ಎಲ್ಲರಿಗೂ. ಎಲ್ಲ ಹ್ಯಾಂಡಲ್ ಮಾಡೋದು, ಅದು ಇದು ಕೈ ತೊಳ್ಕೊಂಬಿಡೋದಿಲ್ಲ. ಓಕೆ ನಾನು ಇಲ್ಲಿದ್ದೀನಿ, ಸಿಟಿಗೆ ಬಂದುಬಿಟ್ಟಿದ್ದೀನಿ, ಏನೋ ಮಾಡ್ಕೊಳ್ಳಿ ಊರಲ್ಲಿ ಅಂತ. ದೇ ಸ್ಟಿಲ್ ಟೇಕ್ ಕೇರ್ ಅಲ್ಲ. ತುಂಬ ಜನಕ್ಕೆ ಆ ಥರ ಇರುತ್ತೆ. ನಾವು ಆ ಸುಜುಕಿದೊಂದು ಇವೆಂಟ್ಗೆ ಹೋಗಿದ್ವಿ ನೋಡಿ, ರೈಡು ಇವೆಂಟು, ರಾಮನಗರ ಮೋಹನ್ ಅವ್ರ ಶೋರೂಮಿಂದ. ಆ ರೈಡ್ ಇವೆಂಟ್ಗೆ ಹೋದಾಗಲೂ ಅಷ್ಟೇ ಪಾಪ, ಅಲ್ಲಿ ರೆಸಾರ್ಟಲ್ಲಿ ಹುಡುಗರು ಕೆಲಸ ಒಬ್ಬ ಹುಡುಗ ಪಾಪ ನರ್ಸಿಂಗ್ ಮಾಡ್ತಾ ಇರೋದು, ಬೇರೆ ಟೈಮಲ್ಲಿ ಪಾಪ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ರು. ಈಗ ತುಂಬ ಜನ ನಮಗೆ ಗೊತ್ತಿರೋದಿಲ್ಲ ಎಷ್ಟು ಕಷ್ಟಪಡ್ತಿರ್ತಾರೆ ಅಂತಂದರೆ. ಅವ್ರವ್ರ ಲೈಫ್ ಅವ್ರವ್ರಿಗೆ ಗೊತ್ತಿರುತ್ತೆ ಏನು ಕಷ್ಟಗಳಿರುತ್ತೆ, ಎಷ್ಟು ಒದಾಡ್ತಾ ಇರ್ತಾರೆ ಅಂತ. ನಾವು ಎಷ್ಟೊಂದು ಸರಿ ಈ ಗಾಡಿಗಳು ಅದು ಇದು ತೊಗೊಳೋದು ತೋರಿಸ್ತಾ ಇರ್ತೀವಿ ನಮ್ಮ ವ್ಯೂವರ್ಸ್ಗೆ, ಹುಡುಗರುಗಳಿಗೆಲ್ಲ. ನೋಡಿದಾಗ ಇವ್ರಿಗೇನು ಗುರು ದುಡ್ಡು ಇರುತ್ತೆ ಅಂತೇಳಿ ಅಂದ್ಕೊಳ್ತಾರೆ. ಏನು ಕೆಲವ್ರು ಪಾಪ ಅವ್ರು ಕಷ್ಟಪಟ್ಟಿದ್ದಾರೆ, ಅವ್ರೇನೋ ಮಾಡ್ತಿದ್ದಾರೆ ಅಂತೇಳಿ ಸುಮ್ಮನಾಗ್ತಾರೆ. ಇನ್ನು ಕೆಲವ್ರಿಗೆ ನೋಡಿ ಬೇಜಾರಾಗುತ್ತೆ, ಅವರೆಲ್ಲ ಮಾಡ್ತಾರೆ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ವಲ್ಲ, ಏನು ಮಾಡಿದ್ರು ನಮಗೆ ಹಿಂಗೆ ಅಂತೇಳಿ ಎಲ್ಲ ಥರ ಫೀಲ್ ಮಾಡೋರು ಇರ್ತಾರೆ. ಯಾವಾಗೂ ಬೇಜಾರು ಮಾಡ್ಕೊಬೇಡಿ. ಎಲ್ಲರಿಗೂ ಅವ್ರವ್ರ ಲೈಫಲ್ಲಿ ಅವ್ರವ್ರ ಚಾಲೆಂಜಸ್ ಇದ್ದೇ ಇರುತ್ತೆ. ನಾವು ನಿನ್ನೆ ಏನಿದ್ವಿ, ಇವತ್ತಿಗೆ ಏನು ಬೆಳೆದಿದ್ದೀವಿ, ಅದು ನಮಗೆ ಇಂಪಾರ್ಟೆಂಟ್ ಅಷ್ಟೇ ಲೈಫಲ್ಲಿ. ಒಬ್ರಿಗಿಂತ ಒಬ್ಬರು ಶ್ರೀಮಂತರು ಇದ್ದೇ ಇರ್ತಾರೆ, ಒಬ್ರಿಗಿಂತ ಒಬ್ಬರು ದುಡ್ಡು ಖರ್ಚು ಮಾಡೋರು ಇದ್ದೇ ಇರ್ತಾರೆ. ನಾವು ಹಂಗೆ ಕಂಪೇರ್ ಮಾಡ್ತಾ ಹೋಯ್ತು ಅಂತಂದರೆ ಖುಷಿಯಾಗಿರೋದಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಜೀವನ, ನಿಮ್ಮ ಚಾಲೆಂಜಸ್ನ ನೀವು ಓವರ್ಕಮ್ ಮಾಡಿ ನೀವೇನು ಮಾಡ್ತಾ ಇದ್ದೀರಾ ಅದು ತುಂಬ ಇಂಪಾರ್ಟೆಂಟು. ಸೊ ನೀವು ಒಬ್ಬರು ಕಷ್ಟಪಡೋರಾಗಿದ್ದರೆ ನಿಮ್ಗೊಂದು ಹ್ಯಾಟ್ಸ್ ಆಫ್ ಅಷ್ಟೇ. ಬೇರೆಯವ್ರ ಬಗ್ಗೆ, ಬೇರೆ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ನೀವೇನು ಮಾಡ್ತಾ ಇದ್ದೀರಾ, ಬಿ ಪ್ರೌಡ್ ಇನ್ ವಾಟ್ ಯು ಆರ್ ಡೂಯಿಂಗ್ ಅಷ್ಟೇ. ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಎಕ್ಸಾಸ್ಟ್ ಆಗದೆ, ಅದು ಮಾಡಿದೆ, ಇದು ಮಾಡಿದೆ, ಅದು ತೊಗೊಂಡೆ, ಇದು ತೊಗೊಂಡೆ, ಈ ಥರ ಲೈಫ್ ಇರೋರು ಒಂದಾಗಿದ್ರೆ ಪಾಪ ಎಷ್ಟೊಂದು ಜನಕ್ಕೆ ರೆಸ್ಪಾನ್ಸಿಬಿಲಿಟೀಸ್ನೇ ಒಂಥರ ಇರುತ್ತೆ. ಅದೇ ಇನ್ನೊಂದು. ಸೊ ಇನ್ನೊಂದು, ಈ ಗಾಡಿದು ಆ್ಯಕ್ಚುಲಿ ಕ್ಲಚ್ಚು ತುಂಬ ಯೂಸ್ ಮಾಡಿದ್ರೆ ಅದು ಹೆವಿ ಇರೋದು ಗೊತ್ತಾಗುತ್ತೆ, ಕ್ಲಚ್ಚು ಲೈಟ್ ಇಲ್ಲ. ಸೊ ಲಾಂಗ್ ಡಿಸ್ಟೆನ್ಸ್ ಎಲ್ಲಾರ ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ಕ್ಲಚ್ಚು ಆ್ಯಕ್ಚುಲಿ ಸ್ವಲ್ಪ ಹೆವಿ ಇರೋದು ಗೊತ್ತಾಗುತ್ತೆ. ಸೊ ಸ್ವಲ್ಪ ಕೈ ನೋವು ಬರ್ಬೋದು, ಬಿಕಾಸ್ ಅಪ್ ಶಿಫ್ಟು ಇಲ್ಲ ಅಲ್ಲ. ನೀವು ಅಪ್ ಶಿಫ್ಟು ಡೌನ್ ಶಿಫ್ಟು ಎರಡಕ್ಕೂ ಕ್ಲಚ್ ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ವೈಬ್ರೇಷನ್ಸ್ ಅಂತೂ ಏನೂ ಇಲ್ಲ ಗುರು. ಗಾಡಿ ಇಂಜಿನ್ನು ವೆರಿ 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 ರಿಫೈನ್ಡ್ ಇಂಜಿನು. ಯೂಶಲಿ ಜಪನೀಸ್ ಗಾಡೀಸ್ ಅಂತಂದರೆ ರಿಫೈನ್ಮೆಂಟ್ಗೆ ಏನು ಕೊರತೆನಾ? ಇವಾಗ 8R ಬಂದಿದೆ ಸುಜುಕಿಯಲ್ಲಿ, ಅವೆಲ್ಲ ಸಿಕ್ಕಿದ್ರು ಒಂದ್ಸಲ ರೈಡ್ ಮಾಡಬೇಕು. ಬಟ್ ಐ ಥಿಂಕ್ ತೊಗೊಂಡಿರೋರೇ ಯಾರೂ ಇಲ್ಲ. ಬಟ್ ನಿಮ್ಮ ಹತ್ರ ಇರೋರು ಗಾಡಿಗಳಿದ್ರೆ ಈ ಥರ ಹೇಳಿ, ಲೆಟ್ಸ್ ಡೂ ಸಮ್ ರಿವ್ಯೂ. ನಿಮ್ಮದೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಹತ್ರ ಇದ್ದು ನಿಮಗೆ ಗೊತ್ತಿದ್ರೆ ಕೇಳ್ಬಿಟ್ಟು ಹೇಳ್ಬೋದು. ಇಟ್ ವಿಲ್ ಬಿ ಹೆಲ್ಪ್ಫುಲ್. ನಮಗೂ ಮಾಡೋದಕ್ಕೆ, ಒಂದು ತೋರಿಸೋದಕ್ಕೆ ಗಾಡಿ ಸಿಗುತ್ತೆ ಡಿಫ್ರೆಂಟಾಗಿ ಬೇರೆಯವರಿಗೆ. ಬೆಳಗ್ಗೆ ಕಮ್ಯೂಟಿಗೆ ಹೋಗುವಾಗ ರೈಲ್ವೆ ಟ್ರ್ಯಾಕ್ ಹತ್ರ ಕಾಯೋದಂದರೆ ಅದು ಇನ್ನೂ ದೊಡ್ಡನು. ಬೆಳಗ್ಗೆ ಎದ್ದು
ಆ ಟ್ರಾಫಿಕ್ ಜಾಮಲ್ಲಿ ಎಲ್ಲ ಬ್ಯುಸಿ ಲೈಫ್ ಕಮ್ಯೂಟ್ ಮಾಡ್ಕೊಂಡು ನೋಡಿ ಹೆಂಗೆ ಹೋಗ್ತಾರೆ ಎಲ್ಲ. ಏನು ಮಾಡ್ತೀರಾ, ಲೈಫ್ ಹಿಂಗೆ ಆಗ್ಬಿಟ್ಟಿರುತ್ತೆ. ಸಿಸ್ಟಮ್ಗೆ ಫೀಡ್ ಆಗಿಬಿಟ್ಟಿದ್ದೀವಿ ನಾವು, ಹಂಗೇ ಹೋಗಬೇಕು. ಹೇಗಿರುತ್ತೆ ಸಿಸ್ಟಮ್ ಎಲ್ಲ ಫಾಲೋ ಮಾಡಬೇಕಷ್ಟೆ, ಇನ್ನೇನು ಆಪ್ಷನ್ಸ್ ಇರೋದಿಲ್ಲ. ಈ ಗಾಡಿಯಲ್ಲಿ ಎಕ್ಸಾಸ್ಟ್ ಜೊತೆಗೆ ಇವರು BMC ಏರ್ ಫಿಲ್ಟರ್ನು ಹಾಕ್ಸಿದ್ದಾರೆ, ಅಷ್ಟೇ ಪರ್ಫಾರ್ಮೆನ್ಸ್ ಅಪ್ಗ್ರೇಡು. ಒನ್ ಥಿಂಗ್ ನಾನೇನು ನೋಟಿಸ್ ಮಾಡಿದ್ದಂದರೆ, ಬಿಡಿ ಬೆಳಗ್ಗೆಯಿಂದ ತುಂಬಾ ಚಳಿ ಇತ್ತು, ಬಟ್ ಆದ್ರೂ ಸೋ ಫಾರ್ ನಾನು ಓಡಿಸ್ದೆ ಅಲ್ಲ, ಎಲ್ಲೂ ಬೇಸಿಕ್ಕು ಒಂಚೂರು ಹೀಟ್ ಫೀಲ್ ಆಗುತ್ತಲ್ಲ ಅಷ್ಟು ಫೀಲ್ ಆಗಿಲ್ಲ. ಒಂದು ವೆದರೇ ಚಿಲ್ಡ್ ಇದೆ, ಬಟ್ ಇಲ್ಲಿ ನೀವು ನೋಡ್ಬೋದು ಟೆಂಪ್ರೇಚರ್ದು ಗೇಜ್ ಕೂಡ ಅಷ್ಟೇ. ಕೂಲೆಂಟ್ ಟೆಂಪ್ರೇಚರ್ ತುಂಬ ಏನು ಜಾಸ್ತಿ ಆಗೇ ಇಲ್ಲ. ಸೊ ಇಷ್ಟಿದ್ರೆ ಐ ಥಿಂಕ್ ಈವನ್ ನೀವು ಸಿಟಿಯಲ್ಲಿ ಎಲ್ಲಾರ ರೈಡ್ಗೆ ಹೋಗ್ತೀರಾ ಅಂತ ಹೇಳಿದ್ರು ಡೀಸೆಂಟಾಗಿ ಮ್ಯಾನೇಜ್ ಆಗುತ್ತೆ. ಕಾಲಕ್ಕೆ ತುಂಬ ಹೀಟ್ ಹೊಡೆಯೋದಿಲ್ಲ, ಪೀಸ್ಫುಲ್ ಗುರು. ಹಿಂಗಿದ್ರೆ ಟ್ರಾಫಿಕ್ಕು. ಕಿರಣ್ ಇಲ್ಲಿದ್ದಾರೆ ಅಣ್ಣ, ಮುಗಿಸ್ಕೊಂಬಂದ್ರ ಕೆಲಸನಾ? ಅಣ್ಣ ಕೆಲಸ ಮುಗಿಸ್ಕೊಂಬಂದ್ರು, ನಾವು ಹೋಗ್ಬೇಕೀಗ ಬೇರೆ ಕೆಲಸಕ್ಕೆ. ಬ್ರೋ ಸಾರಿ, ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ ತುಂಬ ಫಾಗ್ ಇತ್ತು ಬ್ರೋ. ಅಯ್ಯೋ, ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು, ವಿಡಿಯೋನೇ ಮಾಡೋಕ್ಕಾಗದೆ. ಸಕ್ಕತ್ತಾಗಿದೆ ಬ್ರೋ ಗಾಡಿ, ನಂಗೆ ಇಷ್ಟ ಆಯಿತು. ಸ್ವಲ್ಪ ಹೆವಿ ಇರೋದು ಗೊತ್ತಾಗುತ್ತೆ, ಬಟ್ ಅದು ಬಿಟ್ಟರೆ ಬೇರೆ ಎಲ್ಲ ಓಕೆ ಬ್ರೋ. ಬಡ್ಜೆಟಿಗೆ ಓಕೆ. ಸರ್ವಿಸ್ ಇಂಟರ್ವೆಲ್ ಎಷ್ಟು ಕಿಲೋಮೀಟರ್ಸು? 6000 ಇಲ್ಲ 1 ಇಯರಾ? 6 ಮಂತ್ಸು. ಓ, ಯಾವ್ದು ಫಸ್ಟ್ ಬರುತ್ತೆ ಅದು. ಸೂಪರ್ ಕಿರಣ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಆಯಿತಾ, ಸಖತ್ತು. ಪಾಪ ಕೇಳಿದ ತಕ್ಷಣ ಅರ್ಜೆಂಟಲ್ಲಿ ತಂದುಕೊಟ್ರು ಅವರು. ಎಷ್ಟೋ ಸ್ನೇಹಿತರೆ, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್.